ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಇವತ್ತು ಕತ್ರಗುಪ್ಪೆಯಲ್ಲಿರುವಂಥ ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳು ಇಲ್ಲಿಗೆ ಬಂದಿರುವಂಥದ್ದು, ವಿಶೇಷವಾಗಿ ವಿಶ್ ಅನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಎಸ್ ತಾವು ಅವರ ಮನೆ ಮುಂಭಾಗದಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾಗಿ ಈಗಾಗಲೇ ಕೇಕನ್ನು ರೆಡಿ ಮಾಡ್ಕೊಂಡು ಬಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ಉಪ್ಪಿ ಸರ್ಗಾಗಿ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅವರ ಹೆಸರನ್ನ ಸಂಪೂರ್ಣವಾಗಿ ಸ್ಪೆಲ್ಲಿಂಗ್ನ ಮೂಲಕ ಕೇಕ್ನ ಮೂಲಕ ಮಾಡಿಸಿರುವಂಥದ್ದು. ಸಾಕಷ್ಟು ಭಾಗಗಳಿಂದ ಈಗಾಗಲೇ ಅಭಿಮಾನಿಗಳು ಇಲ್ಲಿಗೆ ಬಂದಿರುವಂಥದ್ದು. ಜೊತೆಗೆ ಏನು ವಿಶ್ ಮಾಡುವಂಥದ್ದಾಗಿರ್ಬೋದು. ಅದರಲ್ಲೂ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಅವ್ರದ್ದು ಮೂವಿ ಸಹ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 25ಕ್ಕೆ. ಆ ಮೂವಿ ರಿಲೀಸ್ ಹಿನ್ನೆಲೆಯಲ್ಲಿ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ಬೈಕನ್ನು ಸಹ ರಿವೀಲ್ ಮಾಡಿರುವಂಥದ್ದು. ಈ ಕುರಿತಂತೆ ಮಾತನಾಡೋದಕ್ಕೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ನಾನು ಅಭಿಮಾನಿಗಳ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ, ಎಷ್ಟು ಜೋಶಲ್ಲಿ ವಿಶ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಸೊ ಸರ್, ಉಪ್ಪಿ ಸರ್ ಬರ್ತ್ಡೇಗೆ ವಿಶ್ ಮಾಡೋದಕ್ಕೆ ಬಂದಿದ್ದೀರಾ, ಎಷ್ಟು ಖುಷಿ ಆಯಿತು? ಏನಾದರೂ ಸಿಕ್ಕಿದ್ರೆ ವಿಶ್ ಮಾಡಿದ್ರೆ? ವಿಶ್ ಮಾಡಿದ್ರಿ, ಕೇಕ್ ಎಲ್ಲ ಕಟ್ ಮಾಡಿಸಿದ್ರಿ. ಈ ಸತಿ ಒಂದು ಥೀಮ್ ತೊಗೊಂಡು ಬಂದಿದ್ವಿ, ಭಾರತ ರತ್ನ. ಅದ್ರ ಕಾನ್ಸೆಪ್ಟಲ್ಲಿ ತೊಗೊಂಡು ಕೇಕ್ ಮಾಡಿಸಿದ್ವಿ. ಹಾಗೆ ಒಂದು ಪೇಂಟಿಂಗ್ದು ಗಿಫ್ಟ್ ಆಗಿ ಕೊಟ್ಟಿದ್ದೀವಿ. ಮತ್ತು ಸುಮಾರು ಜನ ಅಭಿಮಾನಿಗಳು ಅವ್ರಿಗೆ ಇಷ್ಟವಾದ ಒಂದು ಗಿಫ್ಟನ್ನು ಕೊಟ್ಟು ವಿಶಸ್ ಮಾಡಿ ಕಳಿಸ್ತಿದ್ದಾರೆ. ಉಪ್ಪಿ ಸರ್ ಅಂದ್ರೆ ಒಂದು ಮಾಸ್ಟರ್ ಮೈಂಡ್, ಫುಲ್ ಡಿಫ್ರೆಂಟ್ ಆಗಿರುತ್ತೆ ಯಾವಾಗ್ಲೂ. ಸೊ ಅವರೊಂದು ಡೈಲಾಗ್ ಸಹ ಹಂಗೆ ಆಗಿರ್ಬೋದು. ನೀವು ಯಾವುದಾದ್ರೂ ಅವ್ರದ್ದೊಂದು ಮೂವಿ ಡೈಲಾಗ್ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ಉಪ್ಪಿ ಫ್ಯಾನ್ಸ್ಗೋಸ್ಕರ ಆದ್ರೂ ಅವ್ರ ವಾಯ್ಸಲ್ಲಿ ಹೇಳೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ಎಸ್, ಕೆಲಸ ಮಾಡದೆ ಬಿಸಿಲಲ್ಲಿ ಕೂತು ಬೆವರು ಸುರ್ಸೋ ಒಲಸು ದೇಹಗಳು, ವರ್ಷಾನ್ಗಟ್ಲೆ ಟೂತ್ ಪೇಸ್ಟ್ ನೋಡದೆ ಇರೋ ಹಳದಿ ಹಲ್ಲುಗಳು, ಸೋಪೆ ನೋಡದೆ ಇರೋಂಥ ಕೊಳಕು ಬಟ್ಟೆಗಳು, ಈ ಥರ ದುರ್ನಾಥೋಡೆ ಸಭೆ ಮಾತ್ರ ನನಗೆ ಇಷ್ಟ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ಫ್ಯೂಚರ್ ಇಲ್ದ್ರ ದೇಶ, ನೇಚರ್ ಇಲ್ದ್ರ ನಾಡು, ಟೀಚರ್ ಇಲ್ದ್ರ ಸ್ಕೂಲ್, ಲೀಡರ್ಸ್ ಇಲ್ದ್ರ ಪಾರ್ಟೀಸ್, ಫ್ಯಾಮಿಲಿ ಇಲ್ದ್ರ ಪ್ಲಾನಿಂಗ್ಸ್, ಒಬ್ಬೊಬ್ಬಂಗೆ ಡಜನ್ ಮಕ್ಳು ಅರ್ಧ ಪುಕ್ಲು, ಇನ್ನರ್ಧ ತೇಕ್ಲು. ನನಗೆ ಈ ಥರ ಮಾತಾಡ್ತಿರೋದಕ್ಕೆ ಬರಲ್ಲ. ನಾನು ಈ ಥರ ಮಾತಾಡಿದ್ರೆ ಇವ್ರುಗಳನ್ನ ಬಿಡಲ್ಲ. ನಾನು ಮಾತಾಡೋ ಯಾವ ವಿಷಯಗಳು ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಅರ್ಥ ಆದರೆ ಅವನು ಪಕ್ಕದಲ್ಲಿ ಇರೋನ್ಗೆ ಹೇಳೋದು. ಯಾಕಂದ್ರೆ ಅವ್ನು ಕಂಡ್ರೆ ಇವ್ನಿಗಾಗಲ್ಲ, ಇವ್ನು ಕಂಡ್ರೆ ಅವ್ನಿಗಾಗಲ್ಲ. ನಿಮ್ಗಳು ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಿನಲ್ಲಿ ನೀವು ಯಾರು ಉದ್ಧಾರ ಆಗಲ್ಲ. ಐ ಆಮ್ ಸಾರಿ ಟು ಸೇ ದಿಸ್ ಫ್ರೆಂಡ್ಸ್. ಬಾಯ್. ಸೂಪರ್ ಆಗಿ ಅವ್ರ ಡೈಲಾಗ್ನ ಹೇಳಿ ಸೇಮ್ ಅವ್ರ ಥರನೇ ಮಾತನಾಡೋಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಸಂಪೂರ್ಣವಾಗಿ ತಾವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಉಪೇಂದ್ರ ಸರ್ ಅವರ ಬರ್ತ್ಡೇಗೆ ಸಕಲ ಸಿದ್ಧತೆಗಳನ್ನು ಅಭಿಮಾನಿಗಳು ಮಾಡ್ಕೊಂಡಿರ್ತದ್ದು, ಜೈಕಾರವನ್ನು ಹಾಕ್ತಾ ಇರುವಂಥದ್ದು ಸಹ ಅವರ ಮನೆಯ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಒಂದು ಇವತ್ತು ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮನೆ ಮಾಡಿರುವಂಥದ್ದು ನಮಗೆ ಕಾಣ್ತಾ ಇರುವಂಥದ್ದು. ಇನ್ನೇನು ಬಂದು ಅಭಿಮಾನಿಗಳ ಕೇಕನ್ನು ಕಟ್ ಮಾಡೋದಕ್ಕೆ ಕ್ಷಣಗಣನೆ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.